सिंहस्य कवितावनचारणः शृण्वन् रामकथानादं को न याते ಪರಾಂ ಗತಿಂ. ಕಾವ್ಯವನದಲ್ಲಿ ಸಂಚರಿಸುವ ವಾಲ್ಮೀಕಿ ಎಂಬ ಮುನಿ ಸಿಂಹದ ರಾಮ ಕಥಾನಾದವನ್ನು ಕೇಳಿ ಯಾರು ತಾನೇ ಪರಮಗತಿಯನ್ನು ಹೊಂದುವುದಿಲ್ಲ ಎಂಬುದು ಶ್ಲೋಕಾರ್ಥ. ಜಗತ್ತಿಗೆ ಅಭೂತಪೂರ್ವ ರಾಮಾಯಣ ಮಹಾಕಾವ್ಯವನ್ನ ನೀಡಿದ ವಾಲ್ಮೀಕಿಗಳು ಮೇಧಾವಿಗಳು, ದೈವಿ ದತ್ತ ಪ್ರತಿಭಾ ಸಂಪನ್ನರು. ರಾಮಾಯಣವೆಂಬ ಒಂದೇ ಒಂದು ಕಾವ್ಯವನ್ನು ಬರೆದರು, ಚಿರಸ್ಮರಣೀಯರಾದರು. ವಾಲ್ಮೀಕಿಯವರಿಂದ ರಚನೆಯಾದ ರಾಮಾಯಣ ಪರಗಳೆರಡಕ್ಕೂ ಕಾರಣವಾಗಿದೆ. ಇಹದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ವಾಲ್ಮೀಕಿಗಳೇ ಚಿತ್ರಿಸಿದ್ದಾರೆ. ಪರಮ ಪದವನ್ನು ಪಡೆಯುವುದಕ್ಕೂ ಪಥ ಪ್ರದರ್ಶಿಸಿದ್ದಾರೆ. ತಾಟಕಿಯ ಸಂಹಾರದ ನಂತರ ವಿಶ್ವಾಮಿತ್ರರೊಂದಿಗೆ ರಾಮ ಲಕ್ಷ್ಮಣ ಮಿಥಿಲಾ ನಗರಕ್ಕೆ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಹೀಗೆ ಮಿಥಿಲೆಗೆ ಪ್ರಯಾಣ ಮಾಡುವಾಗ ಮಾರ್ಗ ಮಧ್ಯೆ ವಿಶ್ವಾಮಿತ್ರರು ಅವರಿಗೆ ಸಾಕಷ್ಟು ಐತಿಹಾಸಿಕ ವಿಷಯಗಳನ್ನು ಹೇಳುತ್ತಾ ಹೋಗುತ್ತಾರೆ. ಮಾರ್ಗ ಮಧ್ಯೆ ಬರುವ ಆಶ್ರಮಗಳನ್ನು, ಕ್ಷೇತ್ರಗಳನ್ನು ಪರಿಚಯ ಮಾಡಿಕೊಡುತ್ತಾರೆ. ಹೀಗೆ ಮುಂದೆ ಹೋಗುತ್ತಾ ಮಿಥಿಲಾ ನಗರದ ಹೊರವಲಯದ ಕಾಡಿಗೆ ತಲುಪುತ್ತಾರೆ. ಆ ಕಾಡಿನಲ್ಲಿ ರಾಮನ ಕಣ್ಣಿಗೆ ಒಂದು ಸುಂದರವಾದ ಆಶ್ರಮ ಕಾಣುತ್ತದೆ. ಆದರೆ ಆ ಆಶ್ರಮ ಕಳಾವಿಹೀನವಾಗಿ ಕಾಣುತ್ತಿತ್ತು. ಮನುಷ್ಯ ಸಂಚಾರವಿಲ್ಲದ ಆಶ್ರಮವನ್ನು ನೋಡಿ ರಾಮ ವಿಶ್ವಾಮಿತ್ರರ ಬಳಿ ಇದು ಯಾರ ಆಶ್ರಮ ಎಂದು ಕೇಳುತ್ತಾನೆ. ಆಗ ವಿಶ್ವಾಮಿತ್ರರು ಮಹರ್ಷಿ ಗೌತಮರಿಂದ ಅಹಲ್ಯಾದೇವಿಗೆ ನೀನು ಕಲ್ಲಾಗಿ ಹೋಗು ಎಂದು ಸಿಕ್ಕಿದ ಶಾಪವನ್ನು ವಿವರಿಸಿ ಪಾದದ ಧೂಳನ್ನು ಕರುಣಿಸಿ ಶಾಪ ವಿಮೋಚನೆ ಮಾಡಲು ತಿಳಿಸುತ್ತಾರೆ. ರಾಮ ಶಾಪ ವಿಮೋಚನೆಯನ್ನು ಮಾಡಿ ಅಹಲ್ಯಾದೇವಿ ಹಾಗೂ ಗೌತಮರನ್ನು ಒಂದುಗೂಡಿಸಿ ಅಲ್ಲಿಂದ ಮಿಥಿಲಾ ನಗರಕ್ಕೆ ಬರುತ್ತಾರೆ. ಕೇಳ್ರಪ್ಪೋ ಕೇಳಿ, ಮಿಥಿಲೆಯ ಮಹಾರಾಜ ರಾಜಋಷಿ ಜನಕ ಮಹಾರಾಜರ ಸುಪುತ್ರಿ ಜಾನಕಿಯ ಸ್ವಯಂವರಕ್ಕೆ ಧನುರ್ಭಂಜನವನ್ನು ಏರ್ಪಡಿಸಿದ್ದಾರೆ. ಮಿಥಿಲಾವಾಸಿಗಳೆಲ್ಲರೂ ಬರಬೇಕಾಗಿ ರಾಜಾಜ್ಞೆಯಾಗಿದೆ. ರಾಜಾಧಿರಾಜ ರಾಜಕುಲ ತಿಲಕ ರಾಜಗಂಭೀರ ಮಿಥಿಲಾ ನರೇಶ ಶ್ರೀ 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 ರಾಜಋಷಿ ಜನಕ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಋಷಿವರ್ಯರಾದ ವಿಶ್ವಾಮಿತ್ರರೇ, ಆಸ್ಥಾನ ಪಂಡಿತರೇ, ಮಂತ್ರಿವರ್ಯರೇ, ನೆರೆದಿರುವ ಎಲ್ಲ ಸಾಮಂತರೇ ಹಾಗೂ ಪ್ರಜೆಗಳೇ, ತಮಗೆಲ್ಲರಿಗೂ ಮಿಥಿಲಾಧೀಶನಾದ ಜನಕ ಮಾಡುವ ಪ್ರಣಾಮಗಳು. जय
ಸಾವಧಾನ್ ಸಾವಧಾನ್ ಜನಕ ಮಹಾರಾಜರ ಸುಪುತ್ರಿ ದೇವಿ ಜಾನಕಿ ಸ್ವಯಂವರಕ್ಕೆ ಆಗಮಿಸುತ್ತಿದ್ದಾರೆ. ಸಾಕ್ಷಾತ್ ಶಿವನ ಕೈಯಲ್ಲಿದ್ದ ಧನಸ್ಸು ದಕ್ಷಯಜ್ಞದ ಸಮಯದಲ್ಲಿ ದೇವತೆಗಳ ಕೈಗೆ ಹೋಗಿ ನಂತರ ಅದು ದೇವತೆಗಳ ಕೈಯಿಂದ ಮಂತ್ರಾನ್ಯಾಸ ಪೂರ್ವಕವಾಗಿ ನಮ್ಮದೇ ವಂಶದ ರಾಜನಾದ ದೇವರಾತನಿಗೆ ಲಭಿಸಿತು. ಅಂದಿನಿಂದ ಇಂದಿನವರೆಗೂ ಅದು ನಮ್ಮದೇ ಅರಮನೆಯಲ್ಲಿದೆ. ಅದನ್ನೆತ್ತುವ ವೀರ ಯಾರೆಂದು ನೋಡುವ ಕುತೂಹಲದಲ್ಲಿದ್ದೇನೆ. ಆ ಧನಸ್ಸನ್ನೆತ್ತಿ ನನ್ನ ಪುತ್ರಿಯನ್ನು ವಿವಾಹವಾಗುವ ರಾಜಕುಮಾರ ಯಾರೆಂದು ತಿಳಿಯುವ ಹಂಬಲದಲ್ಲಿದ್ದೇನೆ. ಯಾಕೆ ತಡ? ಪ್ರಾರಂಭವಾಗಲಿ. ಇಲ್ಲಿ ಕೇಳು. ಮೊದಲು ನಾನು ಬಂದದ್ದು, ನಾನೇ ಮೊದಲು ಎತ್ತುತ್ತೇನೆ. ಇಲ್ಲ, ನಾನು ಮೊದಲು ಬಂದದ್ದು, ನಾನು ಎತ್ತುತ್ತೇನೆ. ಇಲ್ಲ, ನಾನೇ ಮೊದಲು ಎತ್ತುತ್ತೇನೆ. ಅರೆ, ನಮ್ಮಿಬ್ಬರ ನಡುವೆ ಜಗಳವೆತಕ್ಕೆ? ನೀನೇ ಮೊದಲು ಎತ್ತು. ಬೇಡ, ನೀನು ಮೊದಲು ಬಂದದ್ದು, ನೀನೇ ಮೊದಲು ಎತ್ತು. ಇಲ್ಲ, ನೀನೇ ಮೊದಲು ಎತ್ತು. ಹಾಗಿದ್ದರೆ ನಾವಿಬ್ಬರು ಒಟ್ಟಿಗೆ ಎತ್ತುವ.
ಕಳಸವನ್ನೇ ಎತ್ತಿ ಹಿಡಿದ. ಈಗ ಶವದನಿಗೆ ಎತ್ತಲಾಗದ. ಈ ಶಿವಗಣಸನ್ನು ಎತ್ತಿ ಹಿಡಿಯುವ ಪರಾಕ್ರಮಿ ಈ ಸಭೆಯಲ್ಲಿ ಯಾರಿದ್ದಾರೆಂದು ನೋಡುತ್ತೇನೆ. Gasi janda, karma kanda, mada,
ಸಂತೋಷದಿಂದಲೇ ಜಯ ಮಂಗಳಾರತಿಯ ಬೆಳಗಿರೆ. ಸೀತಾರಾಮ ಕಲ್ಯಾಣದ ನಂತರ ಕಾಣಿಕೆಗಳೊಂದಿಗೆ ಮಿಥಿಲೆಯಿಂದ ಅಯೋಧ್ಯೆಗೆ ಕಾಡಿನ ಮೂಲಕವಾಗಿ ದಶರಥನ ಪರಿವಾರ ಹೊರಟಿತು. ಕಾಡಿನೊಳಗೆ ಸ್ವಲ್ಪ ದೂರವೂ ಹೋಗಿರಲಿಲ್ಲ. ಘೋರ ಕಂಪನ, ಘೋರಾಂಧಕಾರದ ನಡುವೆ ಕ್ರೋಧಯುಕ್ತ ಪರಶುರಾಮನ ದರ್ಶನವಾಯಿತು. ರಾಮ, ಲಕ್ಷ್ಮಣ, ಗುರುವರ್ಯರು, ಮಹರ್ಷಿಗಳು, ಇತರ ಕೆಲ ಪ್ರಮುಖರನ್ನು ಬಿಟ್ಟರೆ ಮತ್ತಿತರರು ಮೂರ್ಛಿತರಾದರು. ಕ್ಷತ್ರಿಯ ರಾಜರ ಸಂಹಾರದ ಪ್ರತಿಜ್ಞೆ ತೆಗೆದುಕೊಂಡಿದ್ದ ಪರಶುರಾಮ ಶ್ರೀರಾಮಚಂದ್ರನನ್ನು ಎದುರಿಸಲು ಹೊರಡುತ್ತಾನೆ. ಆಗ ಅವನಿಗೆ ಶ್ರೀರಾಮಚಂದ್ರನು ವಿಷ್ಣುವಿನ ಅವತಾರವೆಂದು ತಿಳಿದು ಶಾಂತನಾಗಿ ಶಸ್ತ್ರತ್ಯಾಗ ಮಾಡಿ ಮುಂದುವರಿಸುತ್ತಾನೆ. ತದನಂತರ ದಶರಥ ಹಾಗೂ ಪರಿವಾರ ಅಯೋಧ್ಯೆಯತ್ತ ಪ್ರಯಾಣ ಮುಂದುವರಿಸಿ ಅಯೋಧ್ಯೆ ತಲುಪುತ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ತಯಾರಿ ನಡೆಯುತ್ತಿದೆ. ರಾಮನಿಗೆ ಪಟ್ಟವಂತೆ ಪಟ್ಟ. ಮಹಾರಾಜರು ಕೌಸಲ್ಯ ಮಗನಾದ ರಾಮನಿಗೆ ಪಟ್ಟ ಕಟ್ಟಿದರೆ ನನ್ನ ರಾಣಿಯ ಮಗ ಭರತನ ಕಥೆ ಏನು? ಇಲ್ಲ, ನಾನು ಹಾಗಾಗಲು ಬಿಡಲಾರೆ. ಮಹಾರಾಣಿಯವರೇ, ಮಹಾರಾಣಿಯವರೇ, ಮಹಾರಾಜರು ಕೌಸಲ್ಯ ಮಗನಾದ ರಾಮನಿಗೆ ಪಟ್ಟ ಕಟ್ಟುತ್ತಾರಂತೆ. ಹಾ, ತಿಳಿಯಿತು. ತುಂಬಾ ಸಂತೋಷದ ವಿಚಾರ. ಈ ಸಂಭ್ರಮಾಚರಣೆಯಲ್ಲಿ ನಾವು ಭಾಗಿಯಾಗೋಣ. ಮಹಾರಾಣಿಯವರೇ, ಹಾಗಾದರೆ ನಿಮ್ಮ ಭರತನ ಕತೆ? ಅವನು ರಾಮನಷ್ಟೇ ಪರಾಕ್ರಮಿ ಅಲ್ಲವೇ? ಒಂದು ವೇಳೆ ರಾಮನ ಪಟ್ಟಾಭಿಷೇಕವಾದರೆ ಕೌಸಲ್ಯೆ ರಾಜಮಾತೆಯಾಗುತ್ತಾಳೆ. ನೀವು ಕೌಸಲ್ಯ ದಾಸಿಯಾಗಬೇಕಾಗುತ್ತದೆ. ದಾಸಿ. ಹೌದು, ನೀನು ಹೇಳುವುದು ಸರಿ. ನಾನು ಈಗೇನು ಮಾಡಲಿ? ನೀನೇ ಹೇಳು. ಅಂದು ಯುದ್ಧದಲ್ಲಿ ನೀವು ಮಾಡಿದ ಸಹಾಯಕ್ಕೆ ಮಹಾರಾಜರು ಕೊಟ್ಟ 2 ವರಗಳನ್ನು ಇಂದು ಉಪಯೋಗಿಸಿ. ಹೋ, ನಾನು ಅದನ್ನು ಮರೆತೇ ಬಿಟ್ಟಿದ್ದೆ. ನಾನು ಅನ್ನ ನೀರು ಬಿಟ್ಟು ಉಪವಾಸದಲ್ಲಿ ಇದ್ದೇನೆ ಎಂದು ಮಹಾರಾಜರಿಗೆ ಸಂದೇಶ ಕಳುಹಿಸಿ.
ಕೈಕೇಯಿ, ಕೈಕೇಯಿ, ಏನಾಯ್ತು ನಿನಗೆ? ಈ ಶುಭ ಸಂದರ್ಭದಲ್ಲಿ ಯಾಕೆ ಹೀಗೆ ಕುಳಿತಿರುವೆ? ಸ್ವಾಮಿ, ಇದ್ಯಾವ ನ್ಯಾಯ? ನೀವು ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಹೊರಟಿದ್ದೀರಲ್ಲ, ಅಂದು ನೀವು ನೀಡಿದ 2 ವರ ಇಂದು ನನಗೆ ಬೇಕು. ಮೊದಲನೆಯದು, ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು. ಎರಡನೆಯದು, ರಾಮ ವನವಾಸಕ್ಕೆ ಹೋಗಬೇಕು. ಅಯ್ಯೋ ವಿಧಿಯೇ, ಇದು ನಾನು ಮಾಡಿದ ಪಾಪವೇ ಇಲ್ಲ ಭಗವಂತನ ಶಾಪವೇ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಂತ್ರರೆ ಮಾಡಲು ಚಂದ್ರದ ಹುಡುಕ ಕೈಕೇಯಿ ದಶರಥನಲ್ಲಿ ಕೇಳಲು ವಚನ ವನವಾಸಕ್ಕೆ ನೀನು ಹೋದೆಯ ರಾಮ. ಕೈಕೇಯಿ ಹೇಳಿದ ವರದ ಬಗ್ಗೆ ರಾಮನಿಗೆ ಸುದ್ದಿ ಹೋಗುತ್ತದೆ. ರಾಮನು ಸ್ವಲ್ಪವೂ ವಿಚಲಿತನಾಗದೆ ಅದೇ ಮಂದಹಾಸದಿಂದ ತನ್ನೆಲ್ಲಾ ರಾಜ ಪೋಷಾಕುಗಳನ್ನು ತೆಗೆದು ಸೀತೆಯ ಬಳಿ ತನ್ನೊಡನೆ ಹೊರಡುವಂತೆ ತಿಳಿಸಿದ. ತಮ್ಮನಾದ ಲಕ್ಷ್ಮಣ ಅಣ್ಣನ ಜೊತೆ ತಾನೂ ಹೊರಟ. 3 ಜನ ಅಂತಃಪುರಕ್ಕೆ ಬಂದು ಹಿರಿಯರ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡುತ್ತಾರೆ. ವೈಭೋಗ್ಯ ತ್ಯಜಿಸಿ ಕಾಷಾಯ ಧರಿಸಿ ಲಕ್ಷ್ಮಣ ಸೀತೆಯ ಒಡಗೂಡಿ ನೀನು ಪ್ರಜೆಗಳು ಜೊತೆಗೂಡಿ ಹೊರಡಲು ವನಕ್ಕೆ ಅವರನ್ನು ಸಂತೈಸಿ ಹೋದೆಯ ರಾಮ. ಅಯೋಧ್ಯೆಯಿಂದ ವೇದಶ್ರುತಿ ಗೋಮತಿ ನದಿ ತೀರವಾಗಿ ಕೊಳ್ಳ ಹಳ್ಳಗಳನ್ನು ಕಾಡಿನ ಹಾದಿಯನ್ನು ಎಲ್ಲವನ್ನೂ ದಾಟಿ ಋಷಿ ಮುನಿಗಳು ಗಂಗೆಯ ತಟದಲ್ಲಿ ಆಶ್ರಮ ಕಟ್ಟಿಕೊಂಡಿದ್ದ ಶೃಂಗವೇರಪುರಕ್ಕೆ ಬಂದು ತಲುಪಿದರು. ಆ ಶೃಂಗವೇರಪುರಕ್ಕೆ ನಾಯಕನಾದವನು ಗುಹ. ರಾಮನಿಗೆ ಗುಹ ಅಪರಿಚಿತನೇನಲ್ಲ. ಶ್ರೀರಾಮ ಬಂದಿದ್ದಾನೆ ಎಂದ ಕೂಡಲೇ ಗುಹ ಭೇಟಿಯಾಗಲು ಬಂದ. ರಾಮನನ್ನು ವನವಾಸಕ್ಕೆ ಹೋಗದಂತೆ ಹೇಳಿ ಪ್ರೀತಿಯಿಂದ ತನ್ನ ರಾಜ್ಯವನ್ನೇ ಧಾರೆ ಎರೆಯುವ ಮಾತಾಡುತ್ತಾನೆ. ರಾಮ ಸಾಂತ್ವನ ಹೇಳುತ್ತಾನೆ. ಕೊನೆಗೆ ಆ ರಾತ್ರಿ ಅಲ್ಲೇ ಆಶ್ರಯ ಪಡೆಯಲು ಹೇಳಿ ಸೇವೆಗೆ ಅವಕಾಶ ಕೇಳುತ್ತಾನೆ. ಮರುದಿನ ಗುಹನ ಇಚ್ಛೆಯಂತೆ ತನ್ನ ದೋಣಿಯಲ್ಲಿ ತಾನೇ ನಾವಿಕನಾಗಿ ನದಿ ದಾಟಿಸುತ್ತಾನೆ. ಪ್ರಭು ಶ್ರೀರಾಮಚಂದ್ರ, ನೀವು ಅಯೋಧ್ಯೆಯನ್ನಂತೂ ತೊರೆಯುತ್ತಿದ್ದೀರಿ. ಕೊನೆಯ ಪಕ್ಷ ಈ ನದಿಯನ್ನು ದಾಟಿಸುವ ಸೌಭಾಗ್ಯವಾದರೂ ನನಗೆ ಕರುಣಿಸು ಸ್ವಾಮಿ. ನಿನ್ನಿಚ್ಛೆಯಂತೆ ಆಗಲಿ ಗುಹ. ನಿನ್ನ ಈ ಉಪಕಾರಕ್ಕೆ ತಕ್ಕ ಪ್ರತಿಫಲ ದೊರಕುವುದು. ದಯಮಾಡಿ ಪ್ರಭು, ಆಸೀನರಾಗಿ. ಶರದಿಯ ತೀರದಿ ಗುಹನು ಭಿನ್ನೈಸೆ ಸ್ನೇಹದಿ ಅವರನ್ನು ಬೀಳ್ಕೊಟ್ಟು ಮುಂದೆ ವನವಾಸಕ್ಕೆ ಹೋದೆ ರಾಕ್ಷಸರ ಕೊಂದೆ ಪರ್ಣಕುಟೀರದಿ ನೀನೆಲೆಯಾದೆ. ಅಣ್ಣ ಅಣ್ಣ, ಅರೇ ಭರತ, ನೀನೇನಿಲ್ಲಿ? ತಾಯಿಯ ಮಾತುಗಳನ್ನು ಕೇಳಿ ಅಯೋಧ್ಯೆಯನ್ನು ತೊರೆದು ಬಂದೆಯ ಅಣ್ಣ. ಪುತ್ರ ಶೋಕದಿಂದ ತೀರ್ಥರೂಪರು ನಿಧನ ಹೊಂದಿದರು. ಅಯ್ಯೋ,
ತೀರ್ಥರೂಪರ ನಿಧನವಾಯಿತೇ ತಮ್ಮ? ಅಣ್ಣ, ನೀನಿಲ್ಲದ ಅಯೋಧ್ಯೆ ಶೋಕ ಸಾಗರದಲ್ಲಿ ಮುಳುಗಿದೆ. ಪ್ರಭು, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾವಿದ್ದು ಏನು ಪ್ರಯೋಜನ? ಮರಳಿ ಬನ್ನಿ, ಮರಳಿ ಅಯೋಧ್ಯೆಗೆ ಬನ್ನಿ ಪ್ರಭು. ತಾಯಿಗೆ ಕೊಟ್ಟ ಮಾತನ್ನು ಮೀರಿ ಬರಲಾರೆ ತಮ್ಮ. ಸಿಂಹಾಸನವನ್ನು ಏರಲು ನೀನು ಯೋಗ್ಯನೇ ಆಗಿದ್ದಿ. ನನಗೆ ಪಟ್ಟಾಭಿಷೇಕವೂ ಬೇಡ, ಅಧಿಕಾರವೂ ಬೇಡ, ಮರಳಿ ಬಾ ಅಣ್ಣ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ ತಮ್ಮ. ಧೈರ್ಯವಾಗಿ ಸೇರಲು ನೀನು ಪರಿಬರಿಯಿಂದಲೇ ವರದನು ಕೇಳೆ. ಕೊಟ್ಟ ಮಾತಿಗೆ ನೀನು ಪರಿಪಾಲನಾಗಿ ಪಾದುಕೆಯ ನೀಡುತ್ತ ಹರಸಿದೆ ರಾಮ. जय श्री राम, जय श्री राम, जय श्री राम।